ಬೇರೆ ಜಾತಿಯವನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ತಂದೆ ಹಾಗೂ ಅಣ್ಣ ಸೇರ್ಕೊಂಡು ಯುವತಿಯನ್ನ ಹತ್ಯೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿದೆ. ಮಗಳು ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸುತ್ತಿದ್ದಾಳೆ ಎನ್ನುವ ವಿಚಾರ ಅರಗಿಸಿಕೊಳ್ಳಲಾಗದೆ ಮಗಳನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದ್ರು. ಅದಕ್ಕೆ ತಮ್ಮ ಮಗನ ಸಹಾಯವನ್ನೂ ಪಡೆದಿದ್ರು. ಯುವತಿಯನ್ನ ಕೊಂದ ನಂತರ ಇಬ್ಬರು ಆಕೆಯ ದೇಹವನ್ನ ಸುಡುವ ಮೂಲಕ ಸಾಕ್ಷ್ಯವನ್ನ ನಾಶ ಮಾಡಲು ಪ್ರಯತ್ನಿಸಿದ್ರು. ಇಬ್ಬರನ್ನ ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಸಂತ್ರಸ್ತೆ ನೇಹಾ ರಾಥೋಡ್ ಬೇರೆ ಜಾತಿಯ ವ್ಯಕ್ತಿಯೊಂದಿಗೆ ಹೊಂದಿದ್ದ ಪ್ರೇಮ ಸಂಬಂಧದಿಂದ ತಂದೆ ಮಗ ಇಬ್ಬರು ಕೋಪಗೊಂಡಿದ್ರು. 23 ವರ್ಷದ ಯುವತಿ ಉತ್ತರ ಪ್ರದೇಶದ ಹಾಪುರ್ ನಿವಾಸಿ ಸೂರಜ್ ಜೊತೆ ಪ್ರೇಮ ಸಂಬಂಧ ಹೊಂದಿದ್ರು. ಇದಕ್ಕೆ ಆಕೆಯ ಕುಟುಂಬದವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಎಂದು ನೋಯ್ಡಾ ಸೆಂಟ್ರಲ್ನ ಡಿಸಿಪಿ ಶಕ್ತಿ ಮೋಹನ್ ಅವಸ್ಥಿ ಹೇಳಿದ್ದಾರೆ. ಆಕೆಯ ಕುಟುಂಬವು ಸೂರಜ್ನನ್ನ ಭೇಟಿಯಾಗುವುದನ್ನ ಹಲವು ಬಾರಿ ತಡೆದಿತ್ತು. ಆದರೆ ಅವಳು ಈ ಎಲ್ಲವನ್ನ ಧಿಕ್ಕರಿಸಿ ಮಾರ್ಚ್ 11ರಂದು ಗಾಜಿಯಾಬಾದ್ನ ಆರ್ಯ ಸಮಾಜ ಮಂದಿರದಲ್ಲಿ ಸೂರಜ್ನನ್ನ ವಿವಾಹವಾಗಿತ್ತು. ಅವರ ವಿವಾಹದ ಬಗ್ಗೆ ಮಾಹಿತಿ ಪಡೆದ ನಂತರ ಆರೋಪಿ ಬಾನು ರಾಥೋಡ್ ಮತ್ತು ಅವರ ಮಗ ಹಿಮಾಂಶು ರಾಥೋಡ್ ಮಾರ್ಚ್ 12ರ ಬೆಳಗ್ಗೆ ನೇಹಾಳನ್ನ ಕೊಲೆ ಮಾಡಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ತಲುಪಿ ತನಿಖೆ ಆರಂಭಿಸಿದ್ರು. ಪೊಲೀಸ್ ಕ್ಷೇತ್ರ ಘಟಕವು ಅಪರಾಧದ ಸ್ಥಳವನ್ನು ಪರಿಶೀಲಿಸಿತ್ತು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಸ್ಕ್ಯಾನ್ ಮಾಡಲಾಗಿತ್ತು. ಇತರ ಪುರಾವೆಗಳನ್ನು ಸಂಗ್ರಹಿಸಲಾಗುತ್ತಿದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಬೇರೆ ಜಾತಿಯವನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ತಂದೆ ಹಾಗೂ ಅಣ್ಣ ಸೇರ್ಕೊಂಡು ಯುವತಿಯನ್ನ ಹತ್ಯೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿದೆ. ಮಗಳು ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸುತ್ತಿದ್ದಾಳೆ ಎನ್ನುವ ವಿಚಾರ ಅರಗಿಸಿಕೊಳ್ಳಲಾಗದೆ ಮಗಳನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದ್ರು. ಅದಕ್ಕೆ ತಮ್ಮ ಮಗನ ಸಹಾಯವನ್ನೂ ಪಡೆದಿದ್ರು. ಯುವತಿಯನ್ನ ಕೊಂದ ನಂತರ ಇಬ್ಬರು ಆಕೆಯ ದೇಹವನ್ನ ಸುಡುವ ಮೂಲಕ ಸಾಕ್ಷ್ಯವನ್ನ ನಾಶ ಮಾಡಲು ಪ್ರಯತ್ನಿಸಿದ್ರು. ಇಬ್ಬರನ್ನ ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಸಂತ್ರಸ್ತೆ ನೇಹಾ ರಾಥೋಡ್ ಬೇರೆ ಜಾತಿಯ ವ್ಯಕ್ತಿಯೊಂದಿಗೆ ಹೊಂದಿದ್ದ ಪ್ರೇಮ ಸಂಬಂಧದಿಂದ ತಂದೆ ಮಗ ಇಬ್ಬರು ಕೋಪಗೊಂಡಿದ್ರು. 23 ವರ್ಷದ ಯುವತಿ ಉತ್ತರ ಪ್ರದೇಶದ ಹಾಪುರ್ ನಿವಾಸಿ ಸೂರಜ್ ಜೊತೆ ಪ್ರೇಮ ಸಂಬಂಧ ಹೊಂದಿದ್ರು. ಇದಕ್ಕೆ ಆಕೆಯ ಕುಟುಂಬದವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಎಂದು ನೋಯ್ಡಾ ಸೆಂಟ್ರಲ್ನ ಡಿಸಿಪಿ ಶಕ್ತಿ ಮೋಹನ್ ಅವಸ್ಥಿ ಹೇಳಿದ್ದಾರೆ. ಆಕೆಯ ಕುಟುಂಬವು ಸೂರಜ್ನನ್ನ ಭೇಟಿಯಾಗುವುದನ್ನ ಹಲವು ಬಾರಿ ತಡೆದಿತ್ತು. ಆದರೆ ಅವಳು ಈ ಎಲ್ಲವನ್ನ ಧಿಕ್ಕರಿಸಿ ಮಾರ್ಚ್ 11ರಂದು ಗಾಜಿಯಾಬಾದ್ನ ಆರ್ಯ ಸಮಾಜ ಮಂದಿರದಲ್ಲಿ ಸೂರಜ್ನನ್ನ ವಿವಾಹವಾಗಿತ್ತು. ಅವರ ವಿವಾಹದ ಬಗ್ಗೆ ಮಾಹಿತಿ ಪಡೆದ ನಂತರ ಆರೋಪಿ ಬಾನು ರಾಥೋಡ್ ಮತ್ತು ಅವರ ಮಗ ಹಿಮಾಂಶು ರಾಥೋಡ್ ಮಾರ್ಚ್ 12ರ ಬೆಳಗ್ಗೆ ನೇಹಾಳನ್ನ ಕೊಲೆ ಮಾಡಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ತಲುಪಿ ತನಿಖೆ ಆರಂಭಿಸಿದ್ರು. ಪೊಲೀಸ್ ಕ್ಷೇತ್ರ ಘಟಕವು ಅಪರಾಧದ ಸ್ಥಳವನ್ನು ಪರಿಶೀಲಿಸಿತ್ತು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಸ್ಕ್ಯಾನ್ ಮಾಡಲಾಗಿತ್ತು. ಇತರ ಪುರಾವೆಗಳನ್ನು ಸಂಗ್ರಹಿಸಲಾಗುತ್ತಿದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೇರೆ ಜಾತಿಯವನನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ತಂದೆ ಹಾಗೂ ಅಣ್ಣ ಸೇರ್ಕೊಂಡು ಯುವತಿಯನ್ನ ಹತ್ಯೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದಿದೆ. ಮಗಳು ಬೇರೆ ಜಾತಿಯ ಹುಡುಗನನ್ನ ಪ್ರೀತಿಸುತ್ತಿದ್ದಾಳೆ ಎನ್ನುವ ವಿಚಾರ ಅರಗಿಸಿಕೊಳ್ಳಲಾಗದೆ ಮಗಳನ್ನ ಹತ್ಯೆ ಮಾಡಲು ಸಂಚು ರೂಪಿಸಿದ್ರು. ಅದಕ್ಕೆ ತಮ್ಮ ಮಗನ ಸಹಾಯವನ್ನೂ ಪಡೆದಿದ್ರು. ಯುವತಿಯನ್ನ ಕೊಂದ ನಂತರ ಇಬ್ಬರು ಆಕೆಯ ದೇಹವನ್ನ ಸುಡುವ ಮೂಲಕ ಸಾಕ್ಷ್ಯವನ್ನ ನಾಶ ಮಾಡಲು ಪ್ರಯತ್ನಿಸಿದ್ರು. ಇಬ್ಬರನ್ನ ಬಂಧಿಸಲಾಗಿದೆ. ಪೊಲೀಸರ ಪ್ರಕಾರ ಸಂತ್ರಸ್ತೆ ನೇಹಾ ರಾಥೋಡ್ ಬೇರೆ ಜಾತಿಯ ವ್ಯಕ್ತಿಯೊಂದಿಗೆ ಹೊಂದಿದ್ದ ಪ್ರೇಮ ಸಂಬಂಧದಿಂದ ತಂದೆ ಮಗ ಇಬ್ಬರು ಕೋಪಗೊಂಡಿದ್ರು. 23 ವರ್ಷದ ಯುವತಿ ಉತ್ತರ ಪ್ರದೇಶದ ಹಾಪುರ್ ನಿವಾಸಿ ಸೂರಜ್ ಜೊತೆ ಪ್ರೇಮ ಸಂಬಂಧ ಹೊಂದಿದ್ರು. ಇದಕ್ಕೆ ಆಕೆಯ ಕುಟುಂಬದವರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಎಂದು ನೋಯ್ಡಾ ಸೆಂಟ್ರಲ್ನ ಡಿಸಿಪಿ ಶಕ್ತಿ ಮೋಹನ್ ಅವಸ್ಥಿ ಹೇಳಿದ್ದಾರೆ. ಆಕೆಯ ಕುಟುಂಬವು ಸೂರಜ್ನನ್ನ ಭೇಟಿಯಾಗುವುದನ್ನ ಹಲವು ಬಾರಿ ತಡೆದಿತ್ತು. ಆದರೆ ಅವಳು ಈ ಎಲ್ಲವನ್ನ ಧಿಕ್ಕರಿಸಿ ಮಾರ್ಚ್ 11ರಂದು ಗಾಜಿಯಾಬಾದ್ನ ಆರ್ಯ ಸಮಾಜ ಮಂದಿರದಲ್ಲಿ ಸೂರಜ್ನನ್ನ ವಿವಾಹವಾಗಿತ್ತು. ಅವರ ವಿವಾಹದ ಬಗ್ಗೆ ಮಾಹಿತಿ ಪಡೆದ ನಂತರ ಆರೋಪಿ ಬಾನು ರಾಥೋಡ್ ಮತ್ತು ಅವರ ಮಗ ಹಿಮಾಂಶು ರಾಥೋಡ್ ಮಾರ್ಚ್ 12ರ ಬೆಳಗ್ಗೆ ನೇಹಾಳನ್ನ ಕೊಲೆ ಮಾಡಿದ್ದಾರೆ. ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ತಲುಪಿ ತನಿಖೆ ಆರಂಭಿಸಿದ್ರು. ಪೊಲೀಸ್ ಕ್ಷೇತ್ರ ಘಟಕವು ಅಪರಾಧದ ಸ್ಥಳವನ್ನು ಪರಿಶೀಲಿಸಿತ್ತು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಹ ಸ್ಕ್ಯಾನ್ ಮಾಡಲಾಗಿತ್ತು. ಇತರ ಪುರಾವೆಗಳನ್ನು ಸಂಗ್ರಹಿಸಲಾಗುತ್ತಿದೆ. ಈ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.